ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ G7 ರಾಷ್ಟ್ರಗಳ ಒಕ್ಕೂಟದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ್ಯಾವ G7 ರಾಷ್ಟ್ರಗಳು, ಈ ಒಕ್ಕೂಟ ಯಾತಕ್ಕೋಸ್ಕರ ನಿರ್ಮಾಣ ಆಗಿದೆ, ಯಾವಾಗ ಸ್ಥಾಪನೆ ಆಯಿತು, ಇದರ ಉದ್ದೇಶ ಏನು ಅಂತೇಳಿ ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಯಾವ್ಯಾವ ದೇಶಗಳನ್ನು ಈ ಒಂದು G7 ಒಕ್ಕೂಟದಲ್ಲಿ ನಾವು ನೋಡಬಹುದು ಅಂತೇಳಿದ್ರೆ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟಸ್, ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ದೇಶ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಅಮೆರಿಕ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಯುನೈಟೆಡ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಈ 7 ರಾಷ್ಟ್ರಗಳು ಸೇರಿಕೊಂಡು ಮಾಡಿರುವಂಥ ಒಂದು ಒಕ್ಕೂಟವನ್ನು, ಒಂದು ಸಂಘಟನೆಯನ್ನು G7 ರಾಷ್ಟ್ರಗಳ ಒಕ್ಕೂಟ ಅಂತ ಕರಿತೀವಿ. ಆದರೆ ಇದು ಯಾವಾಗ ಸ್ಥಾಪನೆ ಆಯಿತು ಅಥವಾ ಇದರ ಉದ್ದೇಶ ಏನು ಅಂತೇಳಿದ್ರೆ, G7 ಅನ್ನುವಂಥದ್ದು ಅನೌಪಚಾರಿಕ ರಾಜಕೀಯ ಮತ್ತು ಆರ್ಥಿಕ ವೇದಿಕೆಯಾಗಿತ್ತು. ಈ 7 ರಾಷ್ಟ್ರಗಳ ನಡುವೆ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರಬಹುದು, ಪರಸ್ಪರ ಸಹಕಾರವನ್ನು ನೀಡಿಕೊಳ್ಳುವ ಸಲುವಾಗಿ ಈ 7 ರಾಷ್ಟ್ರಗಳು ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾವೆ. ಸೊ ಈ ಒಂದು ಸಂಘಟನೆ ಸ್ಥಾಪನೆಯಾದಂಥ ವರ್ಷ 1975. ಇವುಗಳ ವಿಶೇಷತೆ ಏನು, ಈ ದೇಶಗಳ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ, ಈ 7 ದೇಶಗಳು ಪ್ರಪಂಚದ ಜನಸಂಖ್ಯೆಯ ಸುಮಾರು 10ರಷ್ಟು ಜನಸಂಖ್ಯೆಯನ್ನು ಹೊಂದಿದ್ದಾವೆ. ಒಟ್ಟು ಪ್ರಪಂಚದ ಜನಸಂಖ್ಯೆ ಎಷ್ಟಿದೆಯೋ ಅದರ 10% ಜನಸಂಖ್ಯೆ ಏನಿದೆ ಈ 7 ರಾಷ್ಟ್ರಗಳಲ್ಲಿ ವಾಸವಾಗಿದೆ. ಎರಡನೆಯದು, ಪ್ರಪಂಚದ ಒಟ್ಟು ದೇಶೀಯ ಉತ್ಪನ್ನದ ಸುಮಾರು 45%ನಷ್ಟು ಉತ್ಪಾದಿಸಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಧನ ಸಹಾಯಕ್ಕೆ ಪ್ರಮುಖ ಕೊಡುಗೆದಾರರು ಸಮೇತ ಹೌದು. ಅಂದರೆ ಆ ದೇಶದಲ್ಲಿ ಉತ್ಪನ್ನವಾಗುವಂಥ ದೇಶೀಯ ಉತ್ಪನ್ನಗಳ ಪಾಲೇನಿದೆ ಇಡೀ ಪ್ರಪಂಚದಲ್ಲಿ ಈ 7 ರಾಷ್ಟ್ರಗಳ ಬಳಿ 45%ನಷ್ಟು ಉತ್ಪಾದನೆ ಆಗ್ತವೆ. ಹಾಗೆಯೇ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಮಾಡುವಂಥ ಕೊಡುಗೆದಾರ ರಾಷ್ಟ್ರಗಳಾಗಿದ್ದಾವೆ ಈ 7 ರಾಷ್ಟ್ರಗಳು. ಇನ್ನು ಜಾಗತಿಕ ಅಧಿಕೃತ ಅಭಿವೃದ್ಧಿ ಸಹಾಯದ ಸುಮಾರು 75%ನಷ್ಟು ಇವರು ಅಭಿವೃದ್ಧಿ ಹೊಂದಿದವೆ ಅನ್ನೋದು ಈ 7 ರಾಷ್ಟ್ರಗಳ ವಿಶೇಷತೆಯಾಗಿದೆ. ಈಗ ಆ ಒಂದು ದೇಶಗಳನ್ನು ನಾನು ನಕ್ಷೆಯ ಮೂಲಕ ನೋಡೋದಾದರೆ, ಕೆನಡಾ ದೇಶ, ಜರ್ಮನಿ, ಇಟಲಿ, ಫ್ರಾನ್ಸ್, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ 7 ರಾಷ್ಟ್ರಗಳು G7 ರಾಷ್ಟ್ರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರುತ್ತೆ ಅನ್ನೋದು ಅತ್ಯಂತ ವಿಶೇಷವಾದಂತಹ ಒಂದು ವಿಚಾರ. ಸ್ನೇಹಿತರೆ, ಇದಾಗಿತ್ತು G7 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ. ಮುಂದಿನ ಇಂಥದ್ದೇ ಉಪಯೋಗಕಾರಿ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.